ಅಕ್ಕ ನಾವೇನು ಊರ್ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಏನೋ ಮಾಡಕ್ಕಿಲ್ಲ. ನಿಂಗೆ ಯಾಕೆ ನಿಂದು 10,000 ರೂಪಾಯಿ ಕೊಡೋ ಜವಾಬ್ದಾರಿ ನಂದೇನಿಯ. ಈ ಮನೆ ಪತ್ರವ ಅಡಾಯ್ಕಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಆ ಪತ್ರವ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡವ್ರೆ ಶೆಟ್ರು. ಅವ್ರು ಕೊಟ್ಟ ಮೇಲೆ ನಿಮ್ಮ 10,000 ರೂಪಾಯಿ ದೇವ್ರನ್ನೇ ತಂದ್ಬಿಟ್ಟು ಕೊಟ್ಬಿಡ್ತೀನಿ ಕಣಕ್ಕ. ನಾವೇನು ಬೇಕು ಅಂತ ಮೋಸ ಮಾಡಬೇಕು ಅಂತ ಮಾಡಲಿಲ್ಲ. ನಮ್ಮ ಹೊಳಿಮಯ್ಯ ಮಾಡಿದ ಕೆಲ್ಸಕ್ಕೆ ನಾವು ಅನುಭವಿಸ್ತಾ ಇದೀವಿ ಅಷ್ಟೇನಿಯ. ನಮ್ಮ ಹೊಳಿಮಯ್ಯನೇ ಹಿಂಗೆಲ್ಲನೂ ಮಾಡಿದ್ದು. ಬಾಯಿ ಮುಚ್ಕೊಂಡು ಹೆಂಗೋನು ನೆಮ್ಮದಿಯಾಗಿರ್ಬೋದಿತ್ತು. ನಮ್ಮ ಹೊಳಿಮಯ್ಯ ಅವನಲ್ಲ, ನಮ್ಮ ಹೊಳಿಮಯ್ಯನಿಂದ ಹಾಳಾಗಿ ಹೋಗಿದ್ದು ನಾವಂತೂ. ನೋಡಿ ನೀವೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಟೆನ್ಷನ್ ಮಾಡ್ಕೊಂಡು ದುಡ್ಡು ಕೊಡೋಕ್ಕಿಲ್ಲ, ಮೋಸ ಮಾಡ್ತೀವಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡು ವಾಪಸ್ ನಿಮ್ಮ ಕೈ ಸೇರ್ತದೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನೋಡಮ್ಮಿ, ಗ್ಯಾರಂಟಿ ಪಾರಂಟಿ ಎಲ್ಲ ನಂಬಕ್ಕೆ ನಾನು ತಯಾರಿಲ್ಲ. ನಾನೇನಿದ್ರು ಇಲ್ಲೇನೇ ಇರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನನ್ನ ದುಡ್ಡು ಬರೋ ಗಂಟನೂ ನಾನು ಇಲ್ಲೇನೇ ಇರ್ತೀನಿ, ನಿಮ್ಮ ಮನೆಗೇನೇ ಇರ್ತೀನಿ. ನಿಮ್ಮ ಮನೆ ಬಿಟ್ಬಿಟ್ಟು ನಾನು ಎಲ್ಲೂ ಕದ್ಲಕ್ಕಿಲ್ಲ ಅಷ್ಟೇನೇನಿಯ. 10,000ನ ಕೂಲಿ ಮಾಡ್ಬಿಟ್ಟು ಎಷ್ಟು ದಿನ ಸಂಪಾದನೆ ಮಾಡಬೇಕು ಅಂತ ನಿನ್ಗೇನಾರ ಗೊತ್ತೇನು? ಎಷ್ಟು ದಿನ ಸಂಪಾದನೆ ಮಾಡಬೇಕು ಗೊತ್ತಾ? ಕಷ್ಟ ನನಗೆ ಗೊತ್ತು. ನಾನು ಸಂಪಾದನೆ ಮಾಡಿರೋಳಿಗೆ ನೋಡು, ನನಗದೆಲ್ಲ ಗೊತ್ತಿಲ್ಲ. ನನ್ನ ಕಾಸು ಕೊಡ್ತೀಗ ಎದ್ದೋಯ್ತೀನಿ, ಇಲ್ಲ ಇಲ್ಲೇ ಕುಂತ್ಕೊಂಡಿರ್ತೀನಿ ಅಷ್ಟೇನೇನಿಯ. ಅಕ್ಕ ಹೇಳದ್ನಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೇಪರ್ ಇಟ್ಬಿಟ್ಟು ಬಂದಿದ್ದೀನಿ. ಇರು, ಕರೆದ್ಬಿಟ್ಟು ಅವರೇ ಏನೇ ಕೊಡ್ತಾರೆ. ನಮಗೆ 100 ಪ್ರಾಬ್ಲಮ್ ಆಗ್ಬಿಟ್ಟೈತಿ. ನಮ್ಮ ಹೊಳಿಮಯ್ಯ ನೋಡ್ರೆ ತಲೆ ಕೆಟ್ಟು ನಂಗೆ ಆಡ್ತಾವನಿ. ನಮ್ಮ ಕಷ್ಟ ನಮಗೆ ಗೊತ್ತು. ನೀವು ಹೊಸಿ ಸುಮ್ಕಿತ್ತೀರ ನೀವು. ಕೊಡ್ತೀನಿ ಯಪ್ಪ. ನೀವು ಇಲ್ಲೇ ಕುಂತ್ಕೊಳ್ಳಿ, ನಾವೇನು ಮನೆ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ. ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ ಅಷ್ಟೇನಿಯ. ಇಲ್ಲೇ ಕುಂತ್ಕೊಳ್ಳಿ, ಬೇಡ ಅಂದರೆ ಯಾರು ಮನೆ ಮುಂದೆನೇನಿಯ ಕುಂತ್ಕೊಳ್ಳಿ. ಅಮ್ಮ ಹೇಳಮ್ಮಿ. ಅಮ್ಮ, ನನ್ನ ಗಂಡ ವಾಪಸ್ ಹೊರಬೇಕು ಅಂತಂದರೆ ಅವರ ತಮ್ಮಗಳ್ನ ಯಾರನ್ನ ಕರ್ಕೊಂಬಿಟ್ಟು ಬಂದು ವಾಪಸ್ಸು ಹೆಂಗನ ಕರೆಸ್ರಿ ಅಂತ ಹೇಳ್ಬೇಕು ಕಣಮ್ಮ. ಹೋಗ್ಬಿಟ್ಟು ನಾನಿದ್ದೀನಿಯ ಯಾರನ್ನ ಅವ್ರ ಅಪ್ಪ ಅಮ್ಮ ಕರೆದ್ರಂತೂ ಬರಲ್ಲ ಗ್ಯಾರಂಟಿ. ನಾನೇ ಹೋಗಿದ್ದಾಕ್ತಾರೆ. ಈಗ ಅವ್ರ ಸವಾಸನೇನಿಯ ಬೇಡ ಕಣಮ್ಮ. ನಾನು ಹೋಗ್ಬಿಟ್ಟು ಈ ನಮ್ಮ ಮೈದವನಲ್ಲ, ನನ್ನ ಮೈದನ ಹತ್ರ ಹೋಗಿ ಕೇಳ್ಕೊಂತೀನಿ ಕಣಮ್ಮ. ಈ ಪದ್ದಿ ಗಂಡನ ಹತ್ರ ಹೋಗಿ ಕೇಳ್ತೀನಿ. ನಿಮ್ಮ ಅಣ್ಣ ಹಿಂಗೆ ಹೋಗ್ಬಿಟ್ಟು ಅದು ಯಾವಳ ಮನೆಗೆ ಹೋಗಿ ಕುಂತ್ಕೊಂಡವನೇ, ಬಾರ್ಲಾ ಹೆಂಗಾರ ಮಾಡ್ಬಿಟ್ಟು ಕರ್ಕೊಂಬಿಡ್ಬಾ ಮಂತಕ್ಕೆ ಅಂತ ಹೇಳ್ಬಿಟ್ಟು ನೋಡೋಣ, ಏನಾರ ಒಂದು ಮಾಡ್ತೀನಿ. ಸರಿನಾ? ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಹಂಗಾರೆ ಹೇಳಿದ್ರೆ ಅವನು ಕರ್ಕೊಂಬಿಟ್ಟು ಬರ್ತಾನೆ ಅಂತನಾ? ನಮ್ಮ ಯಜಮಾನಪ್ಪ ಯಾರಿಗೆ ಬೆಲೆ ಕೊಡಲಿಲ್ಲ ಅಂದ್ರೂ ತಮ್ಮಗಳಿಗೆ ಬೆಲೆ ಕೊಡ್ತಾನೆ. ಈಗ ನಮ್ಮ ಅತ್ತೆಗೆಲ್ಲ ವಿಷಯ ಹೇಳಕ್ಕೆ ಹೋದ್ರೆ ಕಣಮ್ಮ, 420 ಆಗೋಗ್ಬಿಟ್ಟವು ನನ್ನ ಮಗ ಅಂತ ಹೇಳ್ಬಿಟ್ಟು ಆಸ್ತಿನಾಗ ಭಾಗನೂ ಕೊಡೋಕ್ಕಿಲ್ಲ, ದೇವ್ರಣೆಗೂ 10 ಪೈಸದ ಭಾಗನೂ ಕೊಡೋಕ್ಕಿಲ್ಲ. ಅದಕ್ಕೇನೆ ಅವ್ರಿಗೇನು ಹೇಳಲ್ಲ. ನಮ್ಮ ಅತ್ತೆಗೆ ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಸುಮ್ಕೆನೇ ಇವ್ರಿಗೇನೆ ಹೇಳ್ಬಿಡ್ತೀನಿ. ನನ್ನ ಮೈದಂಗೆ ಹೇಳ್ಬಿಡ್ತೀನಿ. ನನ್ನ ಮೈದ ಹೆಂಗಾನ ಮಾಡೋ ಒಂಚೂರು ಸೊರು ಮಾಡ್ತಾನೆ. ಫೋನ್ ಮಾಡ್ತೀನಿ ಎಲ್ಲವನ್ನ ನನ್ನ ಮೈದಂಗೆ. ಅವ್ನು ಫೋನ್ ಮಾಡಿ ಅವ್ನು ಇರೋ ಜಾಗಕ್ಕೆ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಬಿಡ್ತೀನಿ. ಹಿಂಗೆ ಆಗೋಗ್ಬಿಟ್ಟೈತೆ, ನಿಮ್ಮ ಅಣ್ಣ ಹಿಂಗೆ ಹೋಗ್ಬಿಟ್ಟು ಅದು ಯಾವಳ ಮನೆಗೆ ಕುಂತ್ಕೊಂಡವನಿ ಅಂತ. ನೋಡೋಣ ಇರು, ಸಹಾಯ ಮಾಡ್ತಾನೆ ಅಂತ ಅನ್ನಿಸ್ತದೆ. ಸಹಾಯ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿನಗೆ ಅನ್ಸಿದ್ರೆ ಸಾಕಮ್ಮಿ. ನಿನಗೆ ಸಹಾಯ ಮಾಡ್ತಾನೆ ಅಂತ ಅನ್ನಿಸ್ತಾಯ್ತಾ? ಹೋಗಿ ಕೇಳು, ಅದ್ರಾಗ ತಪ್ಪೇನೈತೆ. ಆದರೆ ಯಾರಿಗೂ ವಿಷಯ ಹೇಳ್ಬೇಡ ಅಂತ ಹೇಳು. ಸುಮ್ಕೇನೆ ನಿಮ್ಮ ಅತ್ತೆ ಮಾವಂಗೆಲ್ಲ ಗೊತ್ತಾಗ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ಅಲ್ವಾ? ಹೋಗಿ ಹೇಳೋಗು. ಸರಿ ಆಯಿತು ಕಣಮ್ಮ. ನಾನು ಊರಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ನೀನು ಹೋಗ ಶೆಟ್ರತಾಗೆ ದುಡ್ಡು ಇಸ್ಕೊಂಬಿಟ್ಟು ಅರೇಂಜ್ ಮಾಡು. ಆಮೇಕಿನ ಮನೆಗಿನೇ ನೋಡೋಣ. ಸರಿ ಆಯಿತು. ಏನು ಆ ಡಿಸ್ಕೋರ್ ಕಮ್ಮನ ಮನೆಗೆ ಹೋಗ್ಬಿಟ್ಟವನಾ? ಓ ಕಣಕ್ಕ, ಅವಳು ಸೊರಿಲ್ವಂತೆ ಗಂಡು ಸುಳ್ಳೆಲ್ಲ ನೊಯ್ಸ್ ಮಾಡಿ ಇರಿಸ್ಕೊಬಿಟ್ಟು ಅವ್ರತಾಗ ಎಲ್ಲದಿ ಅಂತದ್ದು ಕಾಸುಗಳೆಲ್ಲ ಕಿತ್ಕೊತಾಳಂತೆ. ಹುಷಾರು, ಆಮೇಕಿಂದ ವಾಪಸ್ ಕಳ್ಸೋದು ಇಲ್ಲ. ಅವಳು ಅಲ್ಲೇ ಇರಿಸ್ಕೊಬಿಡ್ತಾಳೆ. ಹೆಂಗೋ ನಿಮ್ಮ ಮೊಳಿಮಯ್ಯ ಓದಿಸಿ ಮನೆ ಕಡೆ ಎಲ್ಲ ಸಂದಕ್ಕವನಲ್ಲ. ಆಮೇಕಿಂದ ನಿನ್ನ ಮಗಳನ್ನ ಬಿಟ್ಬಿಟ್ಟು ಆ ರುಕ್ಕುನೇ ಮದುವೆ ಮಾಡ್ಕೊತೀನಿ ಅಂದರೆ ಏನು ಮಾಡ್ತೀರಾ? ಅಯ್ಯೋ ಸುಮ್ಕಿರಕ್ಕ, ನೀನು ಎದುರಿಸ್ಬೇಡ. ಈಗಲೇ ನಾನು ಹಾಳಾಗೋಗ್ಬಿಟ್ಟಿದ್ದೀನಿ ಎದ್ರುಕೊಂಡು ಸತ್ತು ಹುಟ್ಟಿ. ಯಾಕೆ ಬೇಕಪ್ಪ ನನಗೆ ಜೀವನ ಅನ್ಸೋಗ್ಬಿಟ್ಟೈತೆ. ನನ್ನ ಮಗಳು ಮಾಡೋ ಕೆಲಸ ಒಂದೊಂದಲ್ಲ ಕಣಕ್ಕ. ಬಿಡು, ಹಣೆ ಬರಹ ಬರ್ದಂಗೆ ಆಯ್ತದೆ. ಹೇಳಿ ಅತ್ಗೆ, ಏನೋ ಮಾತಾಡ್ಬೇಕು ಮೀಟ್ ಮಾಡ್ರಿ ಅಂತ ಹೇಳಿದ್ರಲ್ಲ, ಏನ್ ಇಸ್ಯಾ? ಅಯ್ಯೋ ಮೈದು, ಏನು ಅಂತ ಹೇಳಿ ನನ್ನ ಕಷ್ಟವ. ನನ್ನ ಕಷ್ಟ ಹೇಳ್ಕೊಳಕ್ಕಾಯ್ತಿಲ್ಲ, ಬಿಡಕ್ಕಾಯ್ತಿಲ್ಲ. ನಿಮ್ಮ ಅಣ್ಣಯ್ಯ ಅಲ್ಲಿ ಅದು ಯಾವಳ ದರಿದ್ರದಳು ರುಕ್ಕು ಅಂತ ಹೇಳ್ಬಿಟ್ಟು ಅವಳ ಮನೆಗೆ ಹೋಗಿ ಕುಂತ್ಕೊಬಿಟ್ಟವನೆ. ಬಾಬಾ ಅಂತ ಕರೆದ್ರು ಬತ್ತಾನೆ ಇಲ್ಲ. ಇದೇನತ್ಗೆ ಹಿಂಗೆ ಹೇಳ್ತಿದ್ದೀರಾ? ಅವನು ಯಾಕೆ ಹೋಗಿ ಅಲ್ಲಿ ಕುಂತ್ಕೊಂಡ ನಮ್ಮ ಅಣ್ಣಯ್ಯ? ಮನೆನಾಗ ಏನೋ ಹೊಸಿ ಜಗಳ ಆಯ್ತು ಕಣ್ಮೈದು. ಬಿಡು, ಏನೋ ಒಂದು ವಿಷಯಕ್ಕೆ ಜಗಳ ಆಯ್ತು. ಅದಕ್ಕೇನಿಯ ಬೈದಾಡಿ ನನ್ನ ಮನೆಗೆ ಬಿದ್ದಿದ್ಯಾ ಹಂಗೆ ಹಿಂಗೆ ಅಂತ ಬೈದೆ. ಅಷ್ಟಕ್ಕೇನಿಯ ರಾತ್ರಿ ಹಂಗೇನೇನಿಯ ಒಯ್ತೀನಿ ಮಾಡ್ತೀನಿ ನಾನು ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟ. ಹೋಗ್ಲಿ ಬಿಡು, ಬತ್ತಾನೆ. ಇಲ್ಲಾಂದ್ರೆ ನಿಮ್ಮ ಅಮ್ಮವ್ರ ಮನೆಗನ ಬಂದಿರ್ತಾನೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡ್ರೆ ಎಲ್ಲೂ ಇಲ್ಲ. ಹೋಗಿ ಆ ಡಿಸ್ಕೋ ರುಕ್ಕಮ್ಮ ಅಂತ ಅವಳ ಮನೆಗೆ ಹೋಗಿ ಕುಂತ್ಕೊಂಡವನೆ. ನಾನು ನಮ್ಮಮ್ಮ ಹೋಗಿ ಶತಾಗತ ಪ್ರಯತ್ನ ಮಾಡಿದ್ವಿ. ಬಾ 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 ಅಂತ ಕರೆದ್ರೆ ನಾನು ಬರೋಕ್ಕಿಲ್ಲ, ಹೋಗು, ಏನು ಮಾಡ್ತೀಗ ನೀನು, ಹೋಗು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರೋಪ್ ಹಾಕ್ಬಿಡೋದ ಸುಮ್ಕೆನೇನಿಯ. ನನಗಂತೂ ಎಷ್ಟು ಬೇಜಾರಾಯ್ತೈತೆ ಅಂದರೆ, ಇನ್ನು ಅವಳನ್ನೇ ಮದುವೆಗಿದ್ವೆ ಮಾಡ್ಕೊತೀನಿ ಅಂತ ಕುಂತು ಬಿಡ್ತಾನ ಅಂತನೂ ಭಯವಾಯ್ತೈತೆ ಮೈದು. ನನಗೆ ಕೈ ಕೊಟ್ಬಿಡ್ತಾನ ಅಂತಲೂ ಭಯ ಆಗ್ತೈತೆ ಮೈದು. ಹೆಂಗನ ಮಾಡಿ ನಿಮ್ಮ ಅಣ್ಣ ಇನ್ನು ವಾಪಸ್ ಕರ್ಕೊಂಬಿಟ್ಟು ಬತ್ತೀಯ? ನೀನೇ ಸರಿ, ಹೆಂಗೋ ನೈಸ್ ಮಾಡಿಬಿಟ್ಟು ವಾಪಸ್ ಕರ್ಕೊಂಬಿಟ್ಟು ಬತ್ತೀಗ. ದಯವಿಟ್ಟು ಇಲ್ಲ ಅಂತ ಅನ್ಬೇಡ. ನನ್ನ ಜೀವನದ ಪ್ರಶ್ನೆ. ಅಯ್ಯೋ, ನಮ್ಮ ಅಣ್ಣ ಹಂಗೆಲ್ಲ ಕೆಲಸ ಮಾಡಕ್ಕಿಲ್ವೇ? ಹಿಂಗೆಲ್ಲ ಮಾಡೋನಿದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಿಲ್ವೇ? ನೀವೇ ಏನೋ ಅವನು ಜಾಸ್ತಿ ಬೇಜಾರಾಗಂಗೆ ಮಾಡಿರ್ತೀರಾ ಅಂತ ಅನ್ನಿಸ್ತದೆ.
ಹೊತ್ತಿಗೆ ಗಂಡ ಹೆಂಡತಿ ಜಗಳ ಅಂದಮೇಲೆ 100 ಇರ್ತವೆ. ಅಷ್ಟಕ್ಕೇನಿಯ ಹಿಂಗೆಲ್ಲ ಮಾಡ್ಕೊಂಡು ಕುಂತ್ಕೋಬಾರ್ದು. ನಾನು ಈಗಲೇ ಹೇಳಿದ್ದೀನಿ. ಪಾಪ ಅಂತ ಅನ್ನಿಸ್ತದೆ ನಂಗೆ ನೆನೆಸ್ಕೊಂಡ್ರೇನಿಯ. ಸರಿ ಬಿಡಿ, ಆಯಿತು, ನೋಡೋಣ. ನನ್ನ ಪ್ರಯತ್ನನ ನಾನು ಮಾಡ್ತೀನಿ. ಏನೋ ಕರ್ಕೊಂಬಿಟ್ಟು ಬರಬೇಕು ತಾನೆ. ನಾನೇ ಹೊಸಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡಬೇಡಿ ನೀವು. ಮನೆನಾಗೆ ಸಂದಕ್ಕಿರೋದು ಕಲ್ತ್ಕೊಳ್ಳಿ ಸುಮ್ಕೆನೇನಿಯ. ಸುಮ್ಮನೆ ಈಗ ನೋಡಿದ್ರ ಇನ್ನೊಬ್ಬಣ್ಣಂದು ನಮ್ಮ ಚಿಕ್ಕಣ್ಣನ ಕತೆ ಹೆಂಗಾಯ್ತು ಅಂತ. ಯಾಕೋ ಗೊತ್ತಿಲ್ಲ ನನಗೆ. ನನ್ನ ಹಣೆ ಬರಹನೇ ಸರಿ ಇಲ್ಲ ಅಂತ ಅನ್ನಿಸ್ತದೆ. ಎಲ್ಲ ಇಂಥ ಕೆಲಸನೇ ಆಗೋದು. ಅಲ್ಲಿ ನಿಮ್ಮ ಅಣ್ಣ 10 ರೂಪಾಯಿ ದುಡಿತಿಲ್ಲ ಗೊತ್ತಾ. ನನ್ನನ್ನೇನಿಯ ಸುಮ್ಮನೆ ಸಾಯಿಸ್ತಾನೆ. ನಾನೇ ಕೆಲಸ ಮಾಡಬೇಕು, ನಾನೇ ತಿನ್ನಬೇಕು, ಸಾಕಾಗೋಯ್ತದೆ ನನಗಂತೂ. ಮೈದು ಏನ ಕೇಳಕ್ಕೆ ಹೋದ್ರೆ ಜೋರಾಗಿ ಕಿರ್ಚ್ಕೊಂಡು ಜೋರಾಗಿ ಇದು ಮಾಡ್ತಾನೆ. ಬೇಜಾರಾಯ್ತದೆ. ಹೌದಾ, ಹಿಂಗೆ ಯಾಕಾದ ಅಂತ. ಸರಿ ಬಿಡಿ, ಆಯಿತು. ನಾನು ಎಲ್ಲನೂ ನೋಡ್ಕೊಂತೀನಿ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಬರ್ತೀನಿ. ಇವತ್ತು ಆಯ್ತದೋ ಇಲ್ಲ ನಾಳೆಗೆ ಆಯ್ತದೋ ನೋಡೋಣ. ಬಂದ್ಬಿಟ್ಟು ನಾನೇನೇ ಎಲ್ಲನೂ ಮಾತಾಡಿ ಕ್ಲಿಯರ್ ಮಾಡ್ತೀನಿ. ನೀವು ಹೊರಡಿ, ಸರಿನಾ? ಈ ವಿಷಯನ ಏನು ಬಿಟ್ಬಿಡಿ, ಇಲ್ಲಿಗೆ ನಾನು ನೋಡ್ಕೊಂತೀನಿ. ನಿಮ್ಮ ಅಪ್ಪ ಅಮ್ಮಂಗೆ ವಿಷಯ ಹೇಳಕ್ಕೆ ಹೋಗ್ಬೇಡಿ. ಸುಮ್ಕೇನಿಯ ನಮ್ಮ ಬಗ್ಗೆ ಏನಿಯ ಸುಮ್ಮನೆ ಬೇಜಾರು ಮಾಡ್ಕೊಂತಾರೆ. ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮನೂ ತುಂಬಾನೇ ನೊಂದ್ಕೊಬಿಡ್ತಾರೆ ಬಿಡಿ. ನಾನು ನಮ್ಮ ಅಪ್ಪ ಅಮ್ಮಂಗೆ ಏನು ಈ ವಿಷಯನೂ ಹೇಳೋದಿಲ್ಲ. ಈಗೇನು ನಿಮಗೆ ಸಹಾಯ ಮಾಡಬೇಕು ಅಷ್ಟೇ ತಾನೇ. ನಾನು ಮಾಡ್ತೀನಿ ಬಿಡಿ. ನಮ್ಮ ಅಣ್ಣನ ವಾಪಸ್ ಕರ್ಕೊಂಬಿಟ್ಟು ಬಂದು ನಿಮ್ಗೆ ಬಿಡೋ ಜವಾಬ್ದಾರಿ ನಂದು. ಸರಿನಾ? ಆದರೆ ನಾನು ಹೆಂಡ್ತಿನ ಕೇಳ್ತಿದ್ದು ಏನು ಕೆಲಸ ಮಾಡೋಕ್ಕೂ ಭಯವಾಯ್ತದೆ. ಆಗ್ಲೇನೇ ಆ ಚಿಕ್ಕಣ್ಣಿಗೆ ಸಹಾಯ ಮಾಡೋಕೆ ಹೋಗಿ ಚೆನ್ನಾಗಿ ನಾನು ಹೆಂಡ್ತಿ ತೆಗೆ ರುಬ್ಬಿಸ್ಕೊಂಡಿದ್ದೀನಿ. ಈಗ ಇನ್ನೊಂದ್ಸಲ ಹಾಕೊಂಡು ಚೆನ್ನಾಗಿ ಖಾರ ಹರಿತಾಳೆ ಅಷ್ಟೇನಿಯ. ನಾನು ಹೆಂಡ್ತಿಗೆ ಒಬ್ಳಿಗೆ ಹೇಳ ಮೈದು ಅವಳೇನಿಯ ಊರು ತುಂಬ ಪ್ರಚಾರ ಮಾಡ್ಕೊಂಡ್ಬಿಟ್ಬಿಟ್ಟು ಬರ್ತಾಳೆ ಮನಿಯಾಳಿ. ಅವಳಿಗೆ ಏನು ಹೇಳಕ್ಕೆ ಹೋಗ್ಬೇಡ. ಸರಿ ಆಯಿತು, ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಏನೋ ಒಂದು ಮಾಡ್ತೀನಿ, ಸರಿನಾ? ನೀವು ಹೊರಡಿ ಇವಾಗ. ನಾನು ನೋಡ್ಕೊತೀನಿ. ಬರ್ತೀನಿ, ನಡೀರಿ, ಊರಿಗೆ ಬರ್ತೀನಿ. ಸರಿ ಆಯ್ತು. ಅಯ್ಯೋ, ನಮ್ಮ ಅಣ್ಣಗಳಿಬ್ರು ಯಾಕೆ ಹಿಂಗೆ ಆಡ್ತಾವ್ರೆ? ಒದ್ದಿಗೆ ಹೇಳ್ದಿದ್ದಂಗೆ ಏನಾರ ಹೋಗಿ ನಾನು ಸಹಾಯ ಮಾಡಿ ಅಲ್ಲಿ ಇನ್ನೊಂದೇನೋ ಎಡವಟ್ಟಾಗಿ ಇದೆಲ್ಲ ಬೇಕಾ? ಹೊದ್ದಿಗೆ ಹೇಳ್ಬೇಡ ಅಂತ ಬೇರೆ ಹೇಳ್ಬಿಟ್ಟೈತೆ ನಮ್ಮ ಹೊತ್ತಿಗೆ. ಹೇಳಿದ್ರೆ ಇವಾಗ ಸಂದಕ್ಕಿರಕ್ಕಿಲ್ಲ. ಬೇಡ ಬೇಡ ಬೇಡ, ಹೇಳೋದೇನೂ ಬೇಡ. ಹಂಗೇನಿಯ ಹೋಗಿ ಸಹಾಯ ಮಾಡಿದ್ರೆ ಆಯಿತು. ಈ ಪೊದ್ದಿಗೆ ಹೇಳಿದ್ರೆ ಗೊತ್ತು. ಹೇಳ್ಬಿಟ್ಟು ಹೋದ್ರೆ ಚೆನ್ನಾಗಿರ್ತದೆ. ಆದರೆ ಬೇಡ ಬಿಡು. ಹೋ ಹೇಳಿ, ಯಾರು ನೀವು? ಯಾರು ಬೇಕಾಗಿತ್ತು? ನೋಡಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ರಾಮ ಇದೇ ಮನೆ ತಾನೆ? ಹೋ ಹೇಳಿ, ನಮ್ಮ ಭಾವನೆ ಆಗ್ಬೇಕು. ಏನ್ ವಿಷಯ? ನೋಡಿ, ನಿಮ್ಮ ಭಾವ ಅವನಲ್ಲ, ಕಳ್ಳನ ಮಗ ಅವನ್ ರಾಮ. ಅವನು ನಮ್ಮ ಹತ್ರ ಇಸ್ಪೀಟಾಗೆ 45,000 ರೂಪಾಯಿ ಸಾಲ ಇಸ್ಕೊಂಡ್ಬಿಟ್ಟು 45,000 ರೂಪಾಯಿ ಸೋತ್ಬಿಟ್ಟವನೆ. ಈಗ ವಾಪಸ್ ಕೊಡು ಅಂತ ಕೇಳಿದ್ರು 10 ಪೈಸೆ ವಾಪಸ್ ಕೊಡ್ತಾ ಇಲ್ಲ. ಹೋಗಿ ಅಲ್ಲೋಗ್ಬಿಟ್ಟು ಹೆಂಡತಿ ಹತ್ರ ಎಲ್ಲರ ಹತ್ರ ಕೇಳಿದ್ರೆ ಅವಳು ನಾನೇನು ಮಾಡ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಕಳಿಸ್ಬಿಟ್ಲು. ಅದಕ್ಕೇನಿಯ ಸಾಲ ವಸೂಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದಿದೀವಿ. ಹೌದಾ? ಯಾರ ಹತ್ರ ಸಾಲ ಕೇಳಬೇಕು, ಸಾಲ ವಸೂಲಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ? ಯಾರ ಹತ್ರ ಅಂತ ಹೇಳಿದ್ರೆ ನಿಮ್ಮ ಮನೇಲೇನಿಯ ಕೊಡ್ಬೇಕು. ಇದೇ ಮನೆ ಮಗ ತಾನೆ ಇಸ್ಪೀಟ್ ಆಡ್ಬಿಟ್ಟು ಸೋತಿರೋದು? ಹೌದು, ಇದೇ ಮನೆ ಮಗನೇನಿಯ. ಅದಕ್ಕೆ ಇವಾಗ ಏನ್ ಮಾಡ್ಬೇಕು ನಾವು? ನಾವ್ಯಾಕೆ ನಿಮ್ಗೆ ಸಾಲನ ವಾಪಸ್ ಕೊಡ್ಬೇಕು? ಯಾಕೆ ಅಂದ್ರೆ ಸಾಲ ಇಸ್ಕೊಂಡವನು ಇಸ್ಪೀಟಾಗಿ ಸೋತವನೆ. ಹೌದಾ? ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೀದಿನ ನಿಂತ್ಕೊಂಡು ಮರ್ಯಾದೆ ಕಳಿತೀನಿ. ಈಚೆ ಕಡೆ ನಿಂತ್ಕೊಂಡು ಈ ಮನೆ ಮಾನ ಮರ್ಯಾದೆ ಎಲ್ಲಂದ್ರೆ 3 ಕಾಸು ಕರಾಜಾಕ್ತಿವಿ. ಅಬ್ಬಬ್ಬಬ್ಬ, ಪರವಾಗಿಲ್ಲ. ತಲೆನಾಗೆ ಒಳ್ಳೆ ಐಡಿಯಾನೇ ಇಕ್ಕೊಂಬಿಟ್ಟು ಬಂದಿದ್ದೀರಲ್ಲ. ಓ, ಯಾಕಂದ್ರೆ ದೊಡ್ಡ ಮನೆಯವರು ಮಾನ ಮರ್ವಾದಿ ಅಂದ್ರೆ ಗಡ 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 ಅಂತ ನಡೋಗ್ಬಿಡ್ತಾರೆ. ಹೆಂಗೋ ಮಾನ ಮರ್ವಾದಿ ಕಳಿತೀನಿ ಅಂತ ಎದುರಿಸಿದ್ರೆ ಹಂಗೇನಿಯ ಕಾಸು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ವಾ? ಇದೇ ಅಲ್ವಾ ನಿಮ್ಮ ಆಸೆ? ಹೆಂಗೋ ಕಾಸು ಸಿಕ್ಬಿಡ್ತದೆ, ಆರಾಮಾಗಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕಳಿತೀರಾ ಮರ್ವಾದಿನ? ದುಡ್ಡು ಕೊಡ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ಕಳಿಯೋದೇನ ನೀಯ. ಸುಮ್ನೆ ದುಡ್ಡು ಕೊಡಿ, ಇಲ್ಲ ನಿಮ್ಮ ಅತ್ತೆ ಮಾವ ಯಾರನ್ನ ಇದ್ರೆ ಕರೀರಿ, ನಾವು ಅವ್ರ ಹತ್ರ ನೀಯ ಮಾತಾಡ್ತೀವಿ. ನಿಮ್ಗೆ ಏನ್ ಮಾಡಬೇಕು ಅಂತ ಅನ್ನಿಸ್ತದೋ ಅದನ್ನ ನೀವು ಮಾಡಿ. ತಡಿಯಕ್ ನಾನು ಯಾರು? ನನಗೇನ್ ಮಾಡ್ಬೇಕು ಅಂತ ಅನ್ನಿಸ್ತದೋ ಅದನ್ನ ನಾನು ಮಾಡ್ತೀನಿ. ನಿಮಗ್ ಗೊತ್ತಿಲ್ವಾ? ಕಾನೂನು ಪ್ರಕಾರ ಈ ಸ್ಪೀಟ್ ಆಡ ತೆಪ್ಪು ಅಂತ ಹೇಳ್ಬಿಟ್ಟು ನಿಮಗ್ ಗೊತ್ತಿಲ್ಲ ಅಣ್ಣ ಈಗಳ ಅಂತ ಅನ್ನಿಸ್ತದೆ ಅಲ್ವಾ? ಅದು ಗೊತ್ತು. ಹೌದಾ? ಗೊತ್ತಿದ್ದು ಆಟ ಆಡುದ್ರಾ? ಎಲ್ಲ ಆಟ ಆಡುದ್ರಿ? ಯಾವ ಊರಾಗ ಆಟ ಆಡುದ್ರಿ? ಎಲ್ಲಿ ಸಾಲ ಕೊಟ್ರಿ? ಎಲ್ಲಿ ಇಸ್ಕೊಂಡ್ರಿ? ಹೇಳಿ ಕೇಳೋಣ. ನಮ್ಮೂರಾಗ ಏನಿ ಆಟ ಆಡಿದ್ದು? ಆಯ್ತು, ನೀವು ಬೀದಿನ ನಿಂತ್ಕೊಂಡು ನಮ್ಮ ಮನೆ ಮಾನ ಮರುದಿನ ಆರಾಮಾಗಿ ಕಳೀರಿ. ನನಗೇನು ಬೇಜಾರಿಲ್ಲ. ಹೋಗಿ ಹೋಗಿ ಕಳಿ ಹೋಗಿ. ಇವ್ರು ಒಳ್ಳೆ ಮಾತಾಗಿ ಹೇಳಿದ್ರೆ ಬುದ್ಧಿ ಕಲಿಯಕ್ಕಿಲ್ಲ ಕಂಡ. ನಡಿಲ್ಲ, ಬೀದಿನ ನಿಂತ್ಕೊಂಡೇನಿಯ ಇವ್ರ ಮಾನ ಮರ್ವಾದಿ ಕಳಿಬೇಕು. ಜೋರಾಗಿ ಏನಿಯ ಕೂಗನ. ಅವಾಗ ನೋಡು, ಮರ್ವಾದಿನಾಗೆ ಇವ್ರ ಏನಿಯ ದುಡ್ಡು ತಂದು ಕೊಡ್ತಾರೆ. ನಡಿಲ್ಲ, ಬಾಣ. ಹಲೋ ಪೊಲೀಸ್ ಸ್ಟೇಷನ್? ಹಲೋ ಪೊಲೀಸ್ ಅವರೇ, ಇಲ್ಲಿ ನೋಡಿ. ಇಲ್ಲಿ ಸರ್, ನಮ್ಮ ಮನೆ ಮುಂದೆ ಇದು ಇಸ್ಪೀಟ್ ಆಡ್ಬಿಟ್ಟು ಫುಲ್ ಗಲಾಟೆ ಮಾಡ್ತಾ ಇದ್ದಾರೆ ಸರ್. ನೀವೇ ಹೇಳಿದ್ರಲ್ಲ, ಊರಾಗ ಯಾರಾದ್ರೂ ಇಸ್ಪೀಟ್ ಆಡೋರು ಕಾಣಿಸಿದ್ರೆ ತಕ್ಷಣ ಫೋನ್ ಹಾಕಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಸಾಲ ಪಾಲ ಅಂತ ಹೇಳ್ಬಿಟ್ಟು ಏನೋ ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ಕೊತಾವ್ರೆ ಸರ್ ಇವರು.
ಲೊಕೇಶನ್ ಕಳಿಸ್ತೀನಿ, ಬೇಗ ಬನ್ನಿ ಸರ್. ಅವರೇನೇ ಎಲ್ಲ ಆಡ್ಬಿಟ್ಟು ಏನೋ ದುಡ್ಡುಗಳೆಲ್ಲ ಕಳ್ಕೊಂಡ್ಬಿಟ್ಟವ್ರೆ ಸರ್. ಅಷ್ಟೇ ಅಲ್ಲ ಸರ್, ಬಂದ್ಬಿಟ್ಟು ಇಲ್ಲಿ ಗಂಡ ಇಸ್ಬಿಡೋದಕ್ಕೆ ಮನೆಗಿರೋರ್ಗೆಲ್ಲ ಟಾರ್ಚರ್ ಕೊಡ್ತಾವ್ರೆ ಸರ್. ಎಲ್ಲಾನು ಆಟ ಆಡ್ಬಿಟ್ಟೆಲ್ಲ ಸೋತ್ಬಿಟ್ಟು. ಹೌದು ಸರ್, ನೀವೇ ಹೇಳಿದ್ರಲ್ಲ ಸರ್, ಅನೌನ್ಸ್ ಮಾಡೋಗಿದ್ರಲ್ಲ ಯುಗಾದಿ ಟೈಮಾಗಿ ಯಾರು ಆಟ ಆಡಿದ್ರು ಈ ನಂಬರ್ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರ್ ಈ ನಂಬರ್ಗೆ ಏನೇ ಫೋನ್ ಮಾಡ್ತಿರೋದು. ಬಂದ್ಬಿಡಿ ಸರ್, ಬಂದ್ಬಿಡಿ, ಲೊಕೇಶನ್ ಈಗಲೇ ಕಳಿಸ್ಬಿಡ್ತೀನಿ ಸರ್. ದಯವಿಟ್ಟು ಬಂದ್ಬಿಡಿ ಸರ್, ಪ್ಲೀಸ್ ಸರ್. ಸರ್ ಅರ್ಜೆಂಟಾಗಿ ಬನ್ನಿ ಸರ್, ಇವ್ರು ನಮ್ಮ ಮಾನ ಮರ್ವದಿ ಎಲ್ಲ ಕಳಿಸಿದ್ದಾರೆ ಸರ್. ಅರ್ಜೆಂಟಾಗಿ ಬನ್ನಿ ಸರ್, ಚೆನ್ನಾಗಿ ಬೆಂಡೆಗೆ ಬ್ರೇಕ್ ಹಾಕ್ರಿ ಸರ್. ಈ ಜನ್ಮದಾಗ ಏನೇ ಇವರು ಇಸ್ಪಿಟ್ ಆಡಬಾರ್ದು ಸರ್. ಹಂಗೆ ಇವ್ರಿಗೆ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿ ಸರ್ ಇವ್ರಿಗೆ. ನೋಡಿ ಸರ್, ಇವ್ರು ಆಟ ಆಡೋದಕ್ಕೆ ನಾವಿಲ್ಲಿ ಎಲ್ಲ ಹೆಂಡತಿ ಮಕ್ಕಳೆಲ್ಲನೂ ಬೇಜಾರು ಮಾಡ್ಕೋಬೇಕು ಸರ್. ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಸರ್. ಅಯ್ಯೋ ತಂಗಿ, ಬೇಡಗಳವ, ಕಟ್ ಮಾಡವ, ಫೋನ್ ಕಟ್ ಮಾಡು. ಸರ್ ಒಂದು ನಿಮಿಷ ಸರ್. ಯಾಕಣ ಹೋಗೋದೇನು ಕಿರ್ಚಾಡ್ತೀನಿ ಅಂತ ಹೇಳಿದ್ರಲ್ಲ, ಇನ್ನು ಹೋಗ್ಲಿಲ್ವಾ ಕಿರ್ಚಾಡಕ್ಕೆ? ಹೋಗಿ ಬೇಗ ಹೋಗಿ ಕಿರ್ಚಾಡೋಗಿ ನೀವು. ಪೊಲೀಸ್ ಸ್ಟೇಷನ್ ನಮ್ಮೂರ ಪಕ್ಕದಾಗೇನಿ ಐತೆ, 2 ನಿಮಿಷಕ್ಕೆ ಬರ್ತಾರೆ. ನೀವು ಕಿರ್ಚಾಡೋ ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ನೀವು ಹೋಗಿ ಅಣ್ಣ, ಕಿರ್ಚಾಡೋಗಿ. ಅದು ಅಲ್ಲ ಪೊಲೀಸು, ಅದು ನನ್ ಮಕ್ಳ ಆಟ ಆಡ್ಬೇಡ್ರಿ ಅಂತ ಪೊಲೀಸರು 50 ಅನೌನ್ಸ್ ಮಾಡಿದ್ರು ಆಟ ಆಡೋದಲ್ದೇ ಇಲ್ಲಿ ಬಂದ್ಬಿಟ್ಟಿಲಿ ಇಲ್ಲಿ ಮನೆಗಿರೋ ಫ್ಯಾಮಿಲಿಗೆಲ್ಲ ಟಾರ್ಚರ್ ಕೊಡ್ತೀರಾ? ಬರ್ತಾರಿವ್ರಿ ಪೊಲೀಸರು. ಸರಿಯಾಗಿ ಬೆಂಡೆತ್ತಿದಾಗ ಅವಾಗ ನಿಮಗ್ ಬುದ್ಧಿ ಬರ್ತದೆ. ನನ್ ಮಕ್ಳ ನ್ಯಾಯವಾಗಿ ಬೊಯ್ಬಕ್ಸ್ ದುಡಿಯಕ್ಕಾಗಕ್ಕಿಲ್ವಾ? ಇಂಥ ಚಾಟಗಳೆಲ್ಲ ಕಲ್ತ್ಕೊಂಡು ಏನಕ್ಕೆ ಮನೆ ಮಾನ ಮರ್ವದಿ ಜೊತೆಗೆ ನಿಮ್ಮ ಮನೆ ಮರ್ವದಿನೂ ಕಳ್ಕತ್ತೀರಾ? ಬೇವರ್ಸಿಗಳನ್ನ ತಕೊಬಿಟ್ಟು ಬಂದು ಏನೋ ನೀವ್ ಎದುರಿಸಿದ ತಕ್ಷಣ ಎದ್ರಕೊಂಡ್ಬಿಡ್ತೀವಿ ಅಂತ ಅನ್ಕೋಬಿಟ್ರ? ಈ ಪೊದ್ದಿನ ಎದುರಿಸ್ಬೇಕು ಅಂತಂದ್ರೆ ಇನ್ನೊಂದ್ ಜನ್ಮ ಹುಟ್ಟು ಬಂದಿರ್ಬೇಕು. ಏನೋ ಪಾಪ ಏನೋ ಮಾತಾಡಕ್ ಬಂದವ್ರೆ ಅಂತ ಅನ್ಕೊಟ್ರೆ ಇಸ್ಪೀಟ್ ಆಡ್ಸ್ ಓದ್ಬಿಟ್ಟವ್ರೆ. ಆಟ ಆಡು ಅಂತ ಯಾರಲ್ಲ ಹೇಳಿದ್ದು? ಇದು ಇಲ್ಲಿಗಲ್ ಅಂತ ಗೊತ್ತಿಲ್ವೇನ್ಲ ನಿನ್ಗೆ? ಓಹೋ, ನನ್ನ ಹತ್ರ ಏನಿಯಾ ನೀನ್ ಆಟ ತೋರ್ಸಕ್ ಬರ್ಬೇಡ. ನಿನ್ನಂತವ್ರನ್ನ ಬೇಜಾನ್ ಜನ ನೋಡ್ಬಿಟ್ಟಿದ್ದೀನಿ. ಮುಚ್ಕೊಂಡು ಇಲ್ಲಿಂದ ಕಳಿಸ್ಕೊಳ್ರಿ. ಇಲ್ಲ ಹಣ ಮರುದಿ ಕಳಿಬೇಕು ಅಂದ್ರಲ್ಲ, ಕಾಳಿ ಹೋಗ್ರಿ. ಇನ್ 2 ನಿಮಿಷ ಪೊಲೀಸರು ಇಲ್ಲಿಗೆ ಬಂದು ಜುಟ್ಟಿಡ್ಕೊಂಡು ಎಳ್ಕೊಂಡು ಹೋಯ್ತಾರೆ. ನನ್ ಮಕ್ಳ. ಅಯ್ಯೋ ಅಕ್ಕ ಪೊಲೀಸರು ಬರ್ಬೇಡಿ ಅಂತ ಹೇಳಿ ಅಕ್ಕ, ದಯವಿಟ್ಟು ಬರ್ಬೇಡಿ ಅಂತ ಹೇಳಿ. ನಾವಿಲ್ಲಿಂದ ಹೊಂಟೋಗ್ಬಿಡ್ತೀವಿ. ಅದೇನೋ ಬೀದಿನ ನಿಂತ್ಕೊಂಡು ಮರ್ವದಿ ಕಳಿತೀನಿ ಅಂದ್ರಿ. ಅಯ್ಯೋ ಅಕ್ಕ, ಸುಮ್ಕೆ ಹೇಳಿದ್ವಿ ಅಷ್ಟೇ. ಏನಿಯಾ ನಾವು ಮಾನ ಮರ್ವದಿ ಕಳಿತೀವೇನಕ್ಕ? ನಾವ್ ಅಂತರಲ್ಲ ಕಣಕ್ಕ, ನಾವೆಲ್ಲ ಮಾನ ಮರ್ವದಿ ಕಳಿ ಅಂತಾರಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ. ಇಲ್ಲಿ ಬಂದ್ಬಿಟ್ಟು ಕೇಳಿದ್ದೇನೆ, ನಮಗೆ ತೆಪ್ಪಾಯ್ತು, ಕೇಳಬಾರ್ದಾಗಿತ್ತು, ಕೇಳ್ಬಿಟ್ವಿ. ಬ್ಯಾಡ, ನಾವು ಹೊಂಟೋಯ್ತೀವಿ ನಮ್ಮ ಪಾಡಿಗೆ ನಾವು. ಮತ್ತೆ 45,000 ಬ್ಯಾಡ ಕಣಕ್, ದೇವ್ರ ಉಂಡಿಗೆ ಹೋಯ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತೀವಿ. ದಯವಿಟ್ಟು ಪೊಲೀಸಿಗೆ ಮಾತ್ರ ಹೇಳ್ಬಿಡಿ, ಇದೆಲ್ಲ ಆಡಂಗಿಲ್ಲ ಅಂತ ಮೊದ್ಲೇ ಅನೌನ್ಸ್ ಮಾಡ್ಬಿಟ್ಟಿದ್ರು. ನಮ್ದೇನೇ ತೆಪ್ಪಾಯ್ತು, ಪೊಲೀಸರಿಗೆ ಏನೋ ಗೊತ್ತಾಯ್ತು ಅಂದ್ರೆ ಹಾಕೊಂಡು ಚೆನ್ನಾಗಿ ಕಾರ್ ಹರಿತಾರೆ. ದಯವಿಟ್ಟು ಹೇಳ್ಬೇಡಿ ಅಕ್ಕ, ನಾನು ಹೋಯ್ತೀನಿ. ನಿಮ್ ದುಡ್ಡು ಬೇಡ, ಏನು ಬೇಡ, ನೀವೇ ಮಡಿಕೊಳ್ಳಿ. ಹೋಗ್ರಲ್ಲ ಸುಮ್ಕೇನೆ ಬಂದ್ಬಿಟ್ರಿ ಇಲ್ಲಿ ಹೇಳಕ್ಕಿಲ್ಲಿ. ಏನೋ ಮುಖ್ಯವಾದ ವಿಷಯ ಒಳಕ್ ಬಂದಿದ್ದೀರಾ ಅಂದ್ರೆ ಈ ಜುಜುಮಿ ಯಾವ್ದೋ ಕಿತ್ತೋಗಿರೋ ವಿಷಯ ಒಳಕ್ ಬಂದವ್ರೆ. ನಡೀರಿ. ಇವಳು ಯಾವಳ ಪೂಲಂದೇವಿ ಹರ್ದಂಗಾಡ್ತಾಳೆ. ಯಪ್ಪ ದೇವ್ರೆ, ಅಲ್ಲಿ ನೋಡು, ಕಿರ್ಚಾಡ್ಲಿಲ್ಲ, ಕೂಗಾಡ್ಲಿಲ್ಲ. ಹಂಗೆ ನಿಧಾನಕ್ಕೆ ನಮ್ಮನ್ನ ಹೆಂಗ್ ಓಡ್ಕೊಳಿಸ್ತಾವಳು ನೋಡು. ಯಪ್ಪ ದೇವ್ರೆ, ಬುಲ್ ಖತರ್ನಾಕ್ ಅನಿಸ್ತದೆ. ಬಾ ನನ್ಗೇನ್ ಮಾಡಕ್ ಕ್ಯಾಮೆ ಇಲ್ವಾ? ಬರೀ ಇಂಥವ್ರ ಹತ್ರ ಕಿತ್ತಾಡೋದೇ ಆಯ್ತು. ನಾನು ಏನೇನೋ ಮಾಡ್ಬೇಕಿನ್ನ ನನ್ನುವೆ.